ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಅಲ್ಲಿ ನೀವು ಎಸ್ ಪೆನ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ಅಲ್ವಾ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ 10 ಪ್ಲಸ್ ಅಲ್ಲಿ ಎಸ್ ಪೆನ್ ಕೊಟ್ಟಿದ್ದಾರಲ್ಲ, ಈ ಎಸ್ ಪೆನ್ ಯೂಸ್ ಮಾಡಿಕೊಂಡು ನೀವು ಆ್ಯಪ್ಗಳು ಕೂಡ ಆಪ್ರೇಟ್ ಮಾಡ್ಬೋದು. ಹಾಗಾದರೆ ಈ ಆ್ಯಪ್ಸ್ನ ಹೇಗೆ ಆಪ್ರೇಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ನೀವು ಅನ್ಕೊಂತೀರ, ಏನಪ್ಪ ಈ ಎಸ್ ಪೆನ್ ಯೂಸ್ ಮಾಡಿಕೊಂಡು ಹೇಗೆ ಆ್ಯಪ್ನೆಲ್ಲ ಆಪ್ರೇಟ್ ಮಾಡೋದು ಅಂತ. ಹೇಗೆ ಅಂತ ಅಂದರೆ, ಇವಾಗ ನೋಡಿ, ನಿಮಗೆ ಎಸ್ ಪೆನ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ಏರ್ ಆ್ಯಕ್ಷನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ, ಓಲ್ಡ್ ಡೌನ್ ಪೆನ್ ಬಟನ್ 2 ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ನೀವೇನಾದರೂ ಒಂದ್ಸಲಿ ಈ ಪೆನ್ನಲ್ಲಿರೋ ಬಟನ್ನ ಹೋಲ್ಡ್ ಮಾಡಿದ್ರೆ ನಿಮಗೆ ಆ ಆ್ಯಪು ಓಪನ್ ಆಗುತ್ತೆ. ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ಆಗಿ ನಾನಿವಾಗ ಗೂಗಲ್ ಕ್ರೋಮ್ನ ಕೊಟ್ಟಿದ್ದೀನಿ ಅಲ್ವಾ. ಇವಾಗ ನಾನು ಬ್ಯಾಕ್ ಬರ್ತೀನಿ. ಇವಾಗ ನಾನು ಯಾವುದೇ ರೀತಿಯಾಗೂ ಇಲ್ಲಿ ಆ್ಯಪ್ನ ಸೆಲೆಕ್ಟ್ ಮಾಡ್ತಿಲ್ಲ. ಜಸ್ಟ್ ಪೆನ್ನಲ್ಲಿ ನಾನು ಬಟನ್ನ ಹೋಲ್ಡ್ ಮಾಡ್ತೀನಿ. ನೋಡಿ, ಕ್ರೋಮ್ ಓಪನ್ ಆಗ್ತಿದೆ. ಈ ರೀತಿಯಾಗಿ ನೀವು ಎಸ್ ಪೆನ್ನಲ್ಲಿ ಬಟನ್ನ ಕ್ಲಿಕ್ ಮಾಡಿದ್ರೆ ನೀವು ಯಾವುದೇ ರೀತಿಯಾಗಿ ಆ್ಯಪ್ನ ಸೆಲೆಕ್ಟ್ ಮಾಡ್ಬೋದು. ಇವಾಗ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಆಗಿ ಒಂದು ಆ್ಯಪ್ನ ಆಪ್ರೇಟ್ ಮಾಡಿ ತೋರಿಸ್ತೀನಿ. ಅದು ಯಾವ ಆ್ಯಪು ಅಂತ ಅಂದರೆ, ಕ್ಯಾಮ್ರಾ ಅಂತ ಇದೆಯಲ್ಲ, ಕ್ಯಾಮ್ರಾ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನಿಮಗೆ ಒಂದೊಂದೇ ಫೀಚರ್ಸ್ನ ತಿಳಿಸ್ಕೊಡ್ತೀನಿ. ನೀವು ಎಸ್ ಪೆನ್ನ ಯೂಸ್ ಮಾಡಿಕೊಂಡು ನಿಮ್ಮ ಕ್ಯಾಮ್ರಾ ಕೂಡ ಆಪ್ರೇಟ್ ಮಾಡ್ಬೋದು. ಇವಾಗ ನೋಡಿ, ನೀವು ಕ್ಯಾಮ್ರಾನ ಸೆಲೆಕ್ಟ್ ಮಾಡ್ತಿರಲ್ಲ, ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ, ಇಫ್ ಇನ್ ಕೇಸ್ ನೀವೇನೋ ಒಂದು ಫೋಟೋ ಕ್ಲಿಕ್ ಮಾಡಬೇಕು ಅಂತಂದರೆ ನೀವು ಇಲ್ಲೋಗಿ ಇದನ್ನೇನೋ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಎಸ್ ಪೆನ್ನಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ, ಅದನ್ನೇನ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ನೋಡಿ ಫೋಟೋ ಇಲ್ಲಿ ಬರುತ್ತೆ. ಇವಾಗ ನೋಡಿ, ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಫೋಟೋ ಕ್ಲಿಕ್ ಆಗುತ್ತೆ. ನೀವೇನಾದರೂ ಫೋಟೋದಲ್ಲಿ ಒಂದು ಮೋಡಿಂದ ಇನ್ನೊಂದು ಮೋಡ್ ಏನೇನು ಚೇಂಜ್ ಮಾಡಬೇಕು ಅಂತ ಅಂದರೆ ನೋಡಿ, ಜಸ್ಟ್ ನೀವು ಎಸ್ ಪೆನ್ನಲ್ಲಿ ಹೋಲ್ಡ್ ಮಾಡಿ ನೋಡಿ, ರೈಟಿಗೆ ಮೂವ್ ಮಾಡಿದ್ರೆ ನೋಡಿ ಮೋಡ್ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ. ನೋಡಿ, ಒಂದೊಂದೇ ಮೋಡ್ ಚೇಂಜ್ ಆಗ್ತಿದೆ ಅಲ್ವಾ. ಇಲ್ಲಿ ನೋಡಿ, ಲೆಫ್ಟಿಂದ ರೈಟಿಗೆ ಮಾಡಿದ್ರೆ ನಿಮಗೆ ಬೇರೆ ಮೋಡ್ ಬರುತ್ತೆ. ಫೋಟೋ ಇದೆ, ಲೈವ್ ಫೋಕಸ್, ನೈಟ್ ಮೋಡ್. ನೋಡಿ, ರೈಟಿಂದ ಲೆಫ್ಟಿಗೂ ಮಾಡ್ಬೋದು, ಲೆಫ್ಟಿಂದ ರೈಟ್ಗೂ ನೀವು ಈ ರೀತಿಯಾಗಿ ಮೋಡ್ ಕೂಡ ಚೇಂಜ್ ಮಾಡ್ಬೋದು. ನೀವು ಎಸ್ ಪೆನ್ ಯೂಸ್ ಮಾಡಿಕೊಂಡು ಮೋಡ್ ಚೇಂಜ್ ಮಾಡೋದಾಗಲಿ ಅಥವಾ ಫೋಟೋ ಕ್ಲಿಕ್ ಮಾಡೋದಾಗಲಿ ಅಷ್ಟೇ ಮಾಡೋದಂತಿಲ್ಲ. ಇವಾಗ ನೀವು ಕ್ಯಾಮ್ರಾ ಕೂಡ ಝೂಮ್ ಮಾಡ್ಬೋದು. ಅದು ಹೇಗೆ ಅಂತ ಅಂದರೆ, ಇಲ್ಲಿ ನೋಡಿ, ನೀವು ಜಸ್ಟ್ ಎಸ್ ಪೆನ್ನಲ್ಲಿರೋ ಬಟನ್ನ ಹೋಲ್ಡ್ ಮಾಡಿ. ಇಲ್ಲಿ ನೋಡಿ, ನೀವು ಇದರಲ್ಲಿ ಹಿಂಗೆ ಕ್ಲಾಕ್ ವೈಸ್ ಮಾಡಿದಾಗ ನಿಮಗೆ ಝೂಮ್ ಇನ್ ಆಗುತ್ತೆ, ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದಾಗ ನಿಮಗೆ ಝೂಮ್ ಔಟ್ ಆಗುತ್ತೆ. ಈ ರೀತಿಯಾಗೂ ಕೂಡ ನೀವು ನಿಮ್ಮ ಎಸ್ ಪೆನ್ ಯೂಸ್ ಮಾಡಿಕೊಂಡು ಝೂಮ್ ಇನ್ ಮತ್ತು ಝೂಮ್ ಔಟ್ ಕೂಡ ಮಾಡ್ಬೋದು. ನಾನು ನಿಮಗೆ ಇವಾಗ ಇದರಲ್ಲಿ ಫೋಟೋ ಕ್ಲಿಕ್ ಮಾಡೋದು ಹೇಗೆ, ಮತ್ತು ಮೋಡ್ ಹೇಗೆ ಚೇಂಜ್ ಮಾಡೋದು, ಮತ್ತು ಝೂಮ್ ಇನ್ ಝೂಮ್ ಔಟ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟೆ. ಇವಾಗ ನೀವೇನಾದರೂ ರೇರ್ ಕ್ಯಾಮ್ರಾ ಇರುತ್ತೆ, ನೀವೇನೋ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಬೇಕಂದ್ರೆ ನೀವು ಈ ಬಟನ್ ಪ್ರೆಸ್ ಮಾಡೋದು ಅವಶ್ಯಕತೆ ಇಲ್ಲ, ನೀವು ಎಸ್ ಪೆನ್ನಲ್ಲೇ ಮಾಡ್ಬೋದು. ಇಲ್ಲಿ ನೋಡಿ, ಇಫ್ ಇನ್ ಕೇಸ್ ರೇರ್ ಕ್ಯಾಮ್ರಾ ಇದೆಯಲ್ಲ, ನಾನೇನು ಫ್ರಂಟ್ ಕ್ಯಾಮ್ರಾ ಮಾಡಬೇಕು ಅಂದರೆ ಜಸ್ಟ್ ಹೋಲ್ಡ್ ಮಾಡಿ ಅಪ್ ಮಾಡಿ. ಇಫ್ ಇನ್ ಕೇಸ್ ನೀವು ಫ್ರಂಟ್ ಕ್ಯಾಮ್ರಾಯಿಂದ ರೇರ್ ಕ್ಯಾಮ್ರಾಗೆ ಹೋಗ್ಬೇಕಂದ್ರೆ ನೋಡಿ, ಜಸ್ಟ್ ಹೋಲ್ಡ್ ಮಾಡಿ ಡೌನ್ ಮಾಡಿ. ಹಿಂಗೆ ಮಾಡಿದ್ರೆ ನಿಮಗೆ ಫ್ರಂಟ್ ಕ್ಯಾಮ್ರಾ ಓಪನ್ ಆಗುತ್ತೆ. ಹಿಂಗೆ ಮಾಡಿದ್ರೆ ನಿಮಗೆ ರೇರ್ ಕ್ಯಾಮ್ರಾ ಓಪನ್ ಆಗುತ್ತೆ. ನೀವು ಇವಾಗ ಅನ್ಕೊತೀರಾ, ಜಸ್ಟ್ ಸ್ಲೈಡ್ ಮಾಡಬೇಕಾದಾಗ ಮಾತ್ರ ಲೆಫ್ಟೇ ಯೂಸ್ ಮಾಡಬೇಕಾ, ರೈಟೇ ಯೂಸ್ ಮಾಡಬೇಕಾ ಅಂತ. ಆ ಥರ ಏನಿಲ್ಲ. ನಿಮಗೆ ನಾನು ಚೇಂಜ್ ಮಾಡ್ಕೊಬೇಕು ಅಂತ ಅನಿಸಿದ್ರೆ ನೀವು ಮಾಡ್ಕೋಬೋದು. ಅದು ಹೇಗೆ ಅಂತಂದರೆ, ನೀವು ಎಸ್ ಪೆನ್ನ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ನಿಮಗೆ ಏರ್ ಆ್ಯಕ್ಷನ್ಸ್ ಅಂತ ಇದೆ. ಇಲ್ಲಿ ನೀವು ಕ್ಯಾಮ್ರಾನ ಸೆಲೆಕ್ಟ್ ಮಾಡಿ. ಕ್ಯಾಮ್ರಾ ಸೆಲೆಕ್ಟ್ ಮಾಡಿದಾಗ ನಿಮಗೆ ನೋಡಿ ಇಲ್ಲಿ ತೋರಿಸ್ತಾ ಇದೆ, ಅಪ್ ಅಂದರೆ ಸ್ವಿಚ್ ಕ್ಯಾಮ್ರಾಸ್, ಡೌನ್ ಅಂತಂದರೆ ಸ್ವಿಚ್ ಕ್ಯಾಮ್ರಾಸ್, ಲೆಫ್ಟ್ ಅಂದರೆ ನೆಕ್ಸ್ಟ್ ಮೋಡ್, ರೈಟ್ ಅಂದರೆ ಪ್ರೀವಿಯಸ್ ಮೋಡ್ ಇದೆಯಲ್ಲ. ಇಲ್ಲಿ ನೀವು ನಿಮಗೆ ಯಾವ ರೀತಿಯಾಗಿ ಆ ರೀತಿ ಚೇಂಜ್ ಮಾಡಿಕೊಂಡು ನಿಮ್ಮ ಕಂಫರ್ಟಬಲ್ ಇದರಲ್ಲೂ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಈ ರೀತಿಯಾಗಿ ನೀವು ಕಸ್ಟಮೈಸೇಷನ್ ಕೂಡ ಮಾಡ್ಬೋದು. ನೀವು ಎಸ್ ಪೆನ್ ಯೂಸ್ ಮಾಡಿಕೊಂಡು ಬರೀ ಕ್ಯಾಮ್ರಾ ಅಷ್ಟೇ ಅಲ್ಲ ಆಪ್ರೇಟ್ ಮಾಡೋದು, ನೀವು ಈವನ್ ಗ್ಯಾಲರಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ಸ್ಯಾಮ್ಸಂಗ್ ನೋಟ್ಸ್ ಮತ್ತು ಏರ್ ಡೂಡಲ್, ಏರ್ ಎಮೋಜಿ, ನಿಮಗೆ ಯಾವುದೇ ಆ್ಯಪ್ ಬೇಕಾದರೂ ನೀವು ಎಸ್ ಪೆನ್ ಮುಖಾಂತರನೇ ಯೂಸ್ ಮಾಡ್ಬೋದು. ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮಗೆ ಕ್ಯಾಮ್ರಾ ತೋರಿಸ್ದೆ. ಇವಾಗ ನೋಡಿ, ಗ್ಯಾಲರಿ ಇದೆಯಲ್ಲ, ಗ್ಯಾಲರಿಲೂ ಕೂಡ ನೀವು ನಿಮ್ಮ ಎಸ್ ಪೆನ್ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಕಸ್ಟಮೈಸೇಷನ್ ಮಾಡಿಕೊಂಡು ಕೂಡ ನೀವು ಎಸ್ ಪೆನ್ನ ಯೂಸ್ ಮಾಡ್ಬೋದು.
ನಾನು ನಿಮಗೆ ಇಷ್ಟೊತ್ತವರೆಗೂ ಎಸ್ ಪೆನ್ ಯೂಸ್ ಮಾಡಿಕೊಂಡು ಹೇಗೆ ಆ್ಯಪ್ಸ್ನ ಆಪ್ರೇಟ್ ಮಾಡೋದು ಅಂತ ತಿಳಿಸ್ಕೊಟ್ಟೆ, ಜೊತೆಗೆ ನಿಮ್ಮ ಕ್ಯಾಮ್ರಾನು ಹೇಗೆ ಆಪ್ರೇಟ್ ಮಾಡೋದು ಅಂತಲೂ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ ಬೋರ್ಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.